ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಜಾಮೂನ್ ಪ್ಯಾಕೆಟ್ ಇಲ್ದೇನೆ ಜಾಮೂನ್ನ ಕೋವಾ ಯೂಸ್ ಮಾಡಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರೋಣ ಬನ್ನಿ. ಪಾಕ ರೆಡಿ ಮಾಡ್ಕೊಳ್ಳೋಣ. ಸೊ ಯಾವ್ದ್ರಲ್ಲಿ ಸಕ್ಕರೆ ತಗೋತೀರಾ ಅದರಲ್ಲೇ ನೀರು ಹಾಕಬೇಕು. ನಾನೊಂದು ಬೌಲ್ ತಗೊಂಡಿದ್ದೀನಿ ಸಕ್ಕರೆ, ಅದೇ ಬೌಲಲ್ಲಿ ಒಂದು ಬೌಲು ನೀರು ಹಾಕ್ತಾ ಇದ್ದೀನಿ. ಅವಾಗ ಪಾಕ ತುಂಬ ಚೆನ್ನಾಗಿ ಬರುತ್ತೆ, ಎಳೆಯಾಗಿ ಬರುತ್ತೆ. ಸೊ ಒಂದು ಬೌಲ್ ಹಾಕಿದ್ದೀನಿ. ಇದನ್ನೀಗ ಕಾಯಕ್ಕೆ ಬಿಡೋಣ. ಇದಕ್ಕೆ ಸ್ವಲ್ಪ ಒಂದು ಚಿಟಕಿ ಏಲಕ್ಕಿ ಪೌಡ್ರ್ ಹಾಕೋಣ. ಸೊ ಇದು ರೆಡಿ ಆಗುತ್ತೆ. ಇದೊಂದು 20-25 ಮಿನಿಟ್ಸ್ ಕಾಯ್ಕೊಳ್ಳಿ. ಸೊ ರೆಡಿಯಾಗಿದೆ. ಇದು ತೆಗಿತೀನಿ ನೋಡಿ. ಇದಕ್ಕೆ ಬಂದರೆ ಸಾಕು, ತೀರಾ ಅಂಟು ಬರೋದು ಬೇಡ. ಸೊ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಮೊದಲು ತೋರಿಸ್ತೀನಿ. ಒಂದು ಅರ್ಧ ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ, ಜಸ್ಟ್ ಕಲಿಸ್ಕೋಬೇಕಾದ್ರೆ ಹಾಕೊಳ್ಳೋಕ್ಕಷ್ಟೇ. ಮತ್ತೆ ಕೋವನ್ ತಗೊಂಡಿದ್ದೀನಿ. ಏನು ಕೋವಾ ತಗೋತೀರಾ ಅಷ್ಟೇ ಮೈದಾ ತಗೋಬೇಕು. ಯಾವುದು ಜಾಸ್ತಿ ಕಡಿಮೆ ತಗೋಬಾರ್ದು, ಸೇಮ್ ಟು ಸೇಮ್ ಮೆಜರ್ಮೆಂಟ್ ಇರಬೇಕು. 1 ಕಪ್ಪು ಕೋವಾ ತಗೊಂಡಿದ್ದೀನಿ. ಮತ್ತೆ ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ. ಮೈದಾ ಅದೇ ಕಪ್ಪಲ್ಲಿ ಮೈದಾ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಅಡುಗೆ ಸೋಡಾ ತಗೊಂಡಿದ್ದೀನಿ. ಸೊ ಬೇಕಿಂಗ್ ಸೋಡಾ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಅಡುಗೆ ಸೋಡಾನ ಸ್ವಲ್ಪ ಹಾಕೊಳ್ಳಿ. ಸೊ ಯಾವ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋದಂತ ತೋರಿಸ್ತೀನಿ. ಫಸ್ಟು ಕೋವನ ನೀಟಾಗಿ ಮೆದುಕೊಳ್ಳಿ. ಎಲ್ಲ ನೀಟಾಗಿ ಒಂದು 10 ನಿಮಿಷ ನೀಟಾಗಿ ಎಲ್ಲ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕೆಲ್ಲ ಫುಲ್ಲು. ನೋಡಿ ನೀಟಾಗಿ ಕೋವನ ಫುಲ್ ಎಲ್ಲ ಮೆದು ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮೈದಾ ತಗೊಂಡಿದ್ವಲ್ಲ 1 ಕಪ್ಪು, ಇದನ್ನ ಹಾಕೊಳ್ಳೋಣ. ಇವಾಗ ಸೇಮ್ ಮೆಜರ್ಮೆಂಟ್ ತಗೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕೊಂಡು ಮತ್ತೆ ನೀಟಾಗಿ ಒಂದು 10 ನಿಮಿಷ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಒಂದು ಚಿಟಕಿ ಹಾಕೊಳ್ಳಿ ಸಾಕು. ಬೇಕಿಂಗ್ ಸೋಡಾ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಅಡುಗೆ ಸೋಡಾನ ಒಂದು ಚಿಟಕಿ ಹಾಕೊಳ್ಳಿ. ಮತ್ತೆ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇಷ್ಟು ತೊಗೊಂಡಿದೆ, ಫುಲ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಜಾಸ್ತಿ ಒಂದೇ ಸರಿ ಹಾಕೋಬೇಡಿ, ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ. ಸೇಮ್ ಇನ್ಸ್ಟೆಂಟ್ ಜಾಮೂನ್ ಪೌಡ್ರ್ ಹೆಂಗೆ ಕಲಿಸ್ಕೋತೀರಾ ಹಂಗೆ ಇದನ್ನು ಕಲಿಸ್ಕೋಬೇಕು ನೀಟಾಗಿ. ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ನೋಡಿ ಎಲ್ಲ ನಾದ್ಕೊಂಡಿದ್ದೀನಿ. ಇದನ್ನ ಒಂದು 15 ನಿಮಿಷ ಹಾಗೆ ಬಿಡೋಣ, ಇನ್ನೂ ಸಾಫ್ಟ್ ಆಗುತ್ತೆ. ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇಡೋಣ. ನೋಡಿ ನಾನು ಇಷ್ಟು ದಪ್ಪ ತಗೊಂಡು ಉಂಡೆ ಮಾಡ್ಕೋತೀನಿ. ಸ್ವಲ್ಪ ದಪ್ಪನೇ ಮಾಡ್ಕೋತಾ ಇದ್ದೀನಿ ನಾನು. ಸೊ ಥರ ನೀಟಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅವಾಗ ಹೊಡ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಹಿಟ್ಟನ್ನ ಒಣಗಕ್ಕೆ ಬಿಡಬೇಡಿ. ಹಿಟ್ಟನ್ನ ತಗೊಂಡು ಸ್ವಲ್ಪ ಹಿಂಗೆ ಈ ಥರ ಕವರ್ ಮಾಡ್ಕೊಂಡಿರಿ. ಒಣಗಿದ್ರೆ ಅದು ಹಿಟ್ಟು ಹೊಡ್ಕೊಳ್ಳುತ್ತೆ. ಹಿಟ್ಟನ್ನ ಒಣಗಕ್ಕೆ ಬಿಡಬಾರ್ದು ಯಾವತ್ತೂ. ನೋಡಿ ಎಲ್ಲಾನು ಇಷ್ಟು ದಪ್ಪ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಿದೆ, ಹಾಕೋಣ ಎಣ್ಣೆಗೆ. ಇಷ್ಟು ಒಂದಾಗಿ ನೋಡೋಣ. ಇದನ್ನ ಕಮ್ಮಿ ಸ್ಟೀಮಲ್ಲೇ ನಾವು ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು. ಜಾಸ್ತಿ ಸ್ಟೀಮ್ ಆಗ್ಬಿಟ್ರೆ ಹೊಡ್ಕೊಳ್ಳುತ್ತೆ, ಮತ್ತೆ ಒಳಗಡೆ ಎಲ್ಲ ಬೇಯಲ್ಲ. ಸೊ ಹಂಗಾಗಿ ಕಮ್ಮಿ ಸ್ಟೀಮ್ ಇಟ್ಕೊಂಡೇನೆ ಬೇಯಿಸಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕೊಂಡು ಬೇಯಿಸ್ಕೊಳ್ಳಿ. ನಾನು ಇಷ್ಟು ಹಾಕಿದ್ದೀನಿ. ಮಧ್ಯೆ ಈ ಥರ ನೋಡ್ಕೊಂಡು ಕೈ ಆಡ್ಕೋತಾ ಇರಿ. ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ತೀರಾ ಇನ್ನೂ ಇದಾಗೋ ಥರ ಬೇಯಿಸ್ಕೋಬೇಡಿ. ಆಗಿದೆ. ಇದನ್ನ ಬಿಸಿ ಇರೋ ಪಾಕಕ್ಕಿನ ಹಾಕೋಬೇಕು, ಅವಾಗಲೇ ಚೆನ್ನಾಗಿ ಕುಡ್ಕೊಳ್ಳೋದು. ಜಾಮೂನ್ ರೆಡಿ ಇದೆ. ಇನ್ಸ್ಟೆಂಟ್ ಜಾಮೂನ್ ಪ್ಯಾಕೆಟ್ ಇಲ್ದೇನೆ ಜಾಮೂನ್ನ ಕೋವಾ ಯೂಸ್ ಮಾಡಿ ಯಾವ ತರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಜಾಮೂನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ನಾನು ವಿಡಿಯೋನ ವಾಚ್ ಮಾಡ್ತಾ ಇರಿ. ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಷ್ಟು ತನಕ ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.